ರಿಕ್ ವ್ಯಾರನ್ ಎನ್ನುವಂತ ದೇವ ಸೇವಕರು ಸ್ಯಾಡಲ್ ಬ್ಯಾಕ್ ಚರ್ಚ್ ಕ್ಯಾಲಿಫೋರ್ನಿಯಾದಲ್ಲಿ ಅದ್ಭುತವಾದ ಸೇವೆ ಮಾಡುತ್ತಾರೆ. ಪರ್ಪಸ್ ಡ್ರಿವನ್ ಲೈಫ್ ಎನ್ನುವಂತಹ ಪುಸ್ತಕ ಬರೆದ ಸೇವಕರು ರಿಕ್ ವ್ಯಾರನ್. ಅವ್ರು ಏನು ಹೇಳುತ್ತಾರೆ ಅಂದ್ರೆ, ಒಂದು ಸಾರಿ ವೆನ್ ಯು ಲೀವ್ ಇನ್ ದ ಲೈಟ್ ಆಫ್ ಎಟರ್ನಿಟಿ ಯುವರ್ ವ್ಯಾಲ್ಯೂಸ್ ಚೇಂಜ್. ನೀನು ಪರಲೋಕದ ದೃಷ್ಟಿಕೋನದಲ್ಲಿ ನೀನು ಬದುಕಿದರೆ ನಿನ್ನ ವ್ಯಾಲ್ಯೂಸ್ ಬದಲಾಗುತ್ತದೆ, ಉದ್ದೇಶಗಳು ಬದಲಾಗುತ್ತದೆ, ಆಲೋಚನೆಗಳು ಬದಲಾಗುತ್ತದೆ, ನಿನ್ನ ಕ್ರಿಯೆ ಬದಲಾಗುತ್ತದೆ. ಯಾವುದಕ್ಕೂ ನೀನು ಡಿಸಪಾಯಿಂಟ್ ಆಗುವುದಿಲ್ಲ, ಪ್ರತಿ ಚಿಕ್ಕ ವಿಷಯಕ್ಕೆ ಸೋತು ಹೋಗುವುದಿಲ್ಲ, ಪ್ರತಿ ಚಿಕ್ಕ ವಿಷಯಕ್ಕೆ ಎಲ್ಲಿ ಸಾರಾಯಿ ಎಲ್ಲಿ ಎಂದು ಓಡುವುದಿಲ್ಲ. ಪ್ರತಿ ಚಿಕ್ಕ ವಿಷಯಕ್ಕೂ ಅವರು ನನ್ನನ್ನು ಒಪ್ಪಿಕೊಂಡಿಲ್ಲಾರಿ, ಇವರು ನನ್ನನ್ನು ಕರೆಯಲಿಲ್ಲಾರಿ, ಅವರು ನನ್ನೊಂದಿಗೆ ಮಾತಾಡುತ್ತಿಲ್ಲಾರಿ, ನನಗೆ ಮಾರ್ಕ್ಸ್ ಬರಲಿಲ್ಲ, ಉದ್ಯೋಗ ಸಿಗಲಿಲ್ಲ, ಪ್ರತಿ ಚಿಕ್ಕ ವಿಷಯಕ್ಕೂ ಸಾರಾಯಿ ಕುಡಿಯುವುದಿಲ್ಲ. ಕಾರಣವೇನು ಗೊತ್ತಾ? ಯು ಆರ್ ನಾಟ್ ಲಿವಿಂಗ್ ಫಾರ್ ದೋಸ್ ಥಿಂಗ್ಸ್ ಮೈ ಫ್ರೆಂಡ್, ಯು ಆರ್ ಲಿವಿಂಗ್ ಫಾರ್ ಎಟರ್ನಿಟಿ. ನೀನು ದೇವರಿಗಾಗಿ ಬದುಕುತ್ತಿದ್ದೀಯಾ, ನಿತ್ಯತ್ವಕ್ಕಾಗಿ ಜೀವಿಸುತ್ತಿದ್ದೀಯಾ, ಆ ರಾಜ್ಯಕ್ಕೆ ಸೇರುವುದಕ್ಕಾಗಿಯೇ. ಯಾವುದು ಏನೇ ಆಗಿದ್ದರೂ ಸರಿ, ದೇವರು ನಮಗೆ ನೇಮಿಸಿರುವಂತಹ ಕಾಲ ಯಾವುದು ಇದೆಯೋ, ದೇವರು ನಮಗೆ ನೇಮಿಸಿರುವ ಕೊನೆಯ ಕ್ಷಣದವರೆಗೂ ಸಹ ಒಳ್ಳೆಯ ಹೋರಾಟವನ್ನು ಹೋರಾಡಿ ದೇವರ ಬಳಿಗೆ ಹೋಗಬೇಕು. ಬಿಟ್ಟರೆ ಸೋತು ಹೋಗಿ ಮಧ್ಯದಲ್ಲಿ ಬಿಟ್ಟು ಹೋಗುವ ಹಾಗೆ ಇಲ್ಲ. ಡಾಕ್ಟರ್ ರವಿ ಜಕಾರಿಯಸ್ ಅವರು ದೇವರಲ್ಲಿ ನಿದ್ರಿಸಿದ್ದಾರೆ. 48 ವರ್ಷಗಳ ಕಾಲ ಸುದೀರ್ಘವಾದ ಸೇವೆ. 1 ವರ್ಷ 2 ವರ್ಷ ಅಲ್ಲ ರೀ, 48 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಅವರು. ದೇವರ ಸುವಾರ್ತೆಯನ್ನು ಅನೇಕ ಯೂನಿವರ್ಸಿಟಿಯಲ್ಲಿ, ಮಿಲಿಟರಿ ಕ್ಯಾಂಪ್ಸ್ ಅಲ್ಲಿ, ಆರ್ಮಿ ಕ್ಯಾಂಪೇನ್ಸ್ ಅಲ್ಲಿ, ಯೂನಿವರ್ಸಿಟಿಯಲ್ಲಿ, ನಾಸಾದಲ್ಲಿ, ವಿಜ್ಞಾನಿಗಳ ತಂಡದ ಮಧ್ಯದಲ್ಲಿ ಅವರು ಸುವಾರ್ತೆಯನ್ನು ಸಾರಿದರು. ಅವರು ಒಬ್ಬ ಭಾರತೀಯನು ಎಂಬುದಾಗಿ ಹೇಳುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ. ಡೆಲ್ಲಿಯಲ್ಲಿ ಮಾರ್ಕ್ಸ್ ಸರಿಯಾಗಿ ಬರುತ್ತಾ ಇಲ್ಲ ಎಂದು, ಅಕಾಡೆಮಿಕ್ಸ್ ಅಲ್ಲಿ ಫೇಲ್ ಆಗುತ್ತೇನೆ ಎನ್ನುವಂತಹ ಉದ್ದೇಶದಲ್ಲಿ ಸತ್ತು ಹೋಗಬೇಕು, ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿಕೊಂಡ ಅವರು ತನ್ನ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದೇನೆಂದು ಬಹಳ ವ್ಯತ್ಯಪಟ್ಟಂತ ವ್ಯಕ್ತಿ ಈ ದಿನದಲ್ಲಿ ಪ್ರಪಂಚದಲ್ಲಿ ಟಾಪ್ ಒನ್ ಅಪಾಲಜಿಸ್ಟ್ ಆಗಿ, ಬಿಬ್ಲಿಕಲ್ ಸ್ಕಾಲರ್ ಆಗಿ ಅವರ ಹೆಸರು ಸಂಪಾದಿಸಿದ್ದಾರೆಂದರೆ ಇಟ್ಸ್ ಆಲ್ ಹ್ಯಾಪನ್ಡ್ ಬೈ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯ ಮೂಲಕವೇ. ಅಟ್ಲಾಂಟಾದಲ್ಲಿ ಅಲ್ಲಿ ವಾಸವಾಗಿದ್ದು ಪ್ರಪಂಚದ ಅನೇಕ ದೇಶಗಳಿಗೆ ತಿರುಗಿ ಸುವಾರ್ತೆಯನ್ನು ಸಾರಿದರು. ಬಹುಶಃ ಅವರು ಗೊತ್ತಿಲ್ಲದೆ ಇರುವವರು ಯಾರು ಇಲ್ಲವೇನೋ. ಇಂಗ್ಲಿಷ್ ಭಾಷೆಯಲ್ಲಿ ಅವರು ವಾಕ್ಯವನ್ನು ಹೇಳುತ್ತಾ ಇದ್ದರೆ ಫಾರಿನರ್ಸ್ ಡಿಕ್ಷನರಿಯಲ್ಲಿ ಹುಡುಕುತ್ತಿದ್ದರಂತೆ ಅವರ ಪದವನ್ನು. ಅವರು ಅಷ್ಟು ಅದ್ಭುತವಾಗಿ ಮಾತಾಡುವಂತಹ ವ್ಯಕ್ತಿಯಾಗಿದ್ದರು. ಭಾರತೀಯ ಕುಟುಂಬಕ್ಕೆ ಸೇರಿದಂತಹ ಅವರು ಈ ದಿನದ ಪ್ರಪಂಚದ ಅನೇಕ ಕಡೆ ದೇವರ ಸುವಾರ್ತೆಯನ್ನು ಸಾರಿ ದೇವರ ಬಳಿಗೆ ಹೋದರು. ಅವರು ಅಂಗೋಲ್ ಎನ್ನುವಂತಹ ಪ್ರಾಂತದಲ್ಲಿ ಒಂದು ಸೆರೆಮನೆಯಲ್ಲಿ, ಜೈಲಲ್ಲಿ ಹೋಗಿ ವಾಕ್ಯವನ್ನು ಹೇಳುತ್ತಿದ್ದರೆ ಕೆಲವು 106 ಮಂದಿ ಕೈದಿಗಳು ಯೇಸು ಕ್ರಿಸ್ತನನ್ನು ನಂಬಿದರಂತೆ. ಆ ಜೈಲಲ್ಲಿ ಇದ್ದಾರೆಂದ್ರೆ ಏನೋ ಅಪರಾಧ ಮಾಡಿ ಹೋಗಿದ್ದಾರೆಂದು ಅಲ್ವಾ? ಆ ಅಪರಾಧಿಗಳೆಲ್ಲರೂ ಸಹ ಇವರು ಅಂಗೋಲ್ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗಿ ಪ್ರತಿ ಸಾರಿ ಬಂದಾಗ ಜೈಲಿಗೆ ಹೋಗಿ ವಾಕ್ಯವನ್ನು ಹೇಳುತ್ತಾ ಇದ್ದರೆ ಕೆಲವು 106 ಮಂದಿ ಕೈದಿಗಳು ಯೇಸುವನ್ನು ನಂಬಿಕೊಂಡರೆ ಈ ದಿನ ಅವ್ರು ಏನು ಮಾಡಿದ್ರು ಗೊತ್ತಾ? ರವಿ ಜಕಾರಿಯಸ್ ಅವರು ಸತ್ತು ಹೋದ ನಂತರ ತಕ್ಷಣವೇ ಫೋನನ್ನು ಮಾಡಿ, ಸರ್, ರವಿ ಜಕಾರಿಯಸ್ ಅವರ ಸಮಾಧಿಯ ಪೆಟ್ಟಿಗೆಗೆ ಯಾರಿಗೂ ಆರ್ಡರ್ ಕೊಡಬೇಡಿ, ನಾವು ನಮ್ಮ ಸ್ವಂತ ಕೈಯಿಂದ ಸಮಾಧಿ ಪೆಟ್ಟಿಗೆಯನ್ನು ನಾವು ಸಿದ್ಧ ಮಾಡುತ್ತೇವೆ ಎಂದು ಆ ಕೈದಿಗಳೆಲ್ಲರೂ ಸಮಾಧಿ ಪೆಟ್ಟಿಗೆಯನ್ನು ಮಾಡಿ ಕಳಿಸಿದ್ರಂತೆ ಅವರಿಗೆ. ದಟ್ಸ್ ದ ಗ್ರೇಟೆಸ್ಟ್ ಟ್ರಿಬ್ಯೂಟ್ ಟು ದ ಮ್ಯಾನ್ ಆಫ್ ಗಾಡ್. ಒಬ್ಬ ದೇವ ಸೇವಕರಿಗೆ ಅವರು ನಮ್ಮ ಜೀವಿತವನ್ನು ಕಟ್ಟಿರುವುದರಿಂದ ನಾವು ಅವರಿಗಾಗಿ ಒಂದು ಕಾಫಿನ್ ಸಿದ್ಧ ಮಾಡುತ್ತೇವೆ ಬೈ ಲವ್. ನಮ್ಮ ಸ್ವಂತ ಕೈಗಳಿಂದ ಕಷ್ಟಪಟ್ಟು ಅವರಿಗೆ ಸಮಾಧಿ ಪೆಟ್ಟಿಗೆ ಸಿದ್ಧ ಮಾಡುತ್ತೇವೆ ಎಂದು ಅಂಗೋಲಾ ಜೈಲಿನಿಂದ ಆ ಕೈದಿಗಳು ಸಿದ್ಧ ಮಾಡಿದಂತಹ ಸಮಾಧಿ ಪೆಟ್ಟಿಗೆ. ದಟ್ಸ್ ದ ಲವ್ ಅಪಾನ್ ಮ್ಯಾನ್ ಆಫ್ ಗಾಡ್. ದಟ್ಸ್ ದ ಲೆಗಸಿ. ಅವರನ್ನು ದೇವರ ಬಳಿಗೆ ಆಕರ್ಷಿಸಿದ ಒಂದೇ ಒಂದು ಮಾತು, ಯೋಹಾನ ಸುವಾರ್ತೆಯಲ್ಲಿ ಬರೆದಂತ ಮಾತು, ಬಿಕಾಸ್ ಐ ಲೀವ್ ಯು ವಿಲ್ ಆಲ್ಸೋ ಲೀವ್. ನಾನು ಜೀವಿಸುತ್ತಿರುವುದರಿಂದ ನೀವು ಸಹ ಜೀವಿಸುತ್ತೀರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರೈಸ್ಟ್ ವಾಸ್ ನಾಟ್ ಓನ್ಲಿ ಸ್ಪೀಕಿಂಗ್ ಅಬೌಟ್ ದ ಫಿಸಿಕಲ್ ಲೈಫ್, ಬಟ್ ಹಿ ವಾಸ್ ಸ್ಪೀಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ಲೈಫ್. ನಿತ್ಯತ್ವದ ಕುರಿತು. ನಾನು ಯಾವಾಗಲೂ ಇರುವವನು ಆಗಿರುವುದರಿಂದ ನೀವು ಸಹ ಯಾವಾಗಲೂ ಇರುತ್ತೀರಾ. ಡೋಂಟ್ ರನ್ ಆಫ್ಟರ್ ಟೆಂಪ್ರವರಿ ಬ್ಲೆಸ್ಸಿಂಗ್. ಡೋಂಟ್ ರನ್ ಆಫ್ಟರ್ ಟೆಂಪ್ರವರಿ ಬ್ಲೆಸ್ಸಿಂಗ್ ಇನ್ ಯುವರ್ ಲೈಫ್. ತಾತ್ಕಾಲಿಕವಾದ ಸುಖಕ್ಕಾಗಿ, ತಾತ್ಕಾಲಿಕವಾದಂತಹ ಸಂತೋಷಕ್ಕಾಗಿ ಓಡಿ ನಿನ್ನ ಜೀವಿತವನ್ನು ಪಣವಾಗಿ ಇಡಬೇಡ ಪ್ರಿಯ ಸ್ನೇಹಿತ. ಫೋಕಸ್ ಆನ್ ಇಟರ್ನಲ್ ಲೈಫ್ ದಟ್ ಈಸ್ ವೇಟಿಂಗ್ ಫಾರ್ ಯು. ಇಟರ್ನಲ್ ಲೈಫ್ ಅವೈಟಿಂಗ್ ಗಾಡ್ಸ್ ಪೀಪಲ್. ದೇವ ಜನರಿಗೋಸ್ಕರವಾಗಿ ನಿತ್ಯತ್ವವು ಎದುರು ನೋಡುತ್ತಲೇ ಇದೆ. ವಿ ವಿಲ್ ಬಿ ವಿತ್ ಗಾಡ್ ಫಾರ್ ಎವರ್ ಅಂಡ್ ಎವರ್. ದಟ್ಸ್ ದ ಬ್ಲೆಸ್ಡ್ ಹೋಪ್ ದಟ್ ವಿ ಹ್ಯಾವ್. ಇನ್ನೊಬ್ಬ ದೇವ ಸೇವಕರು ಏನು ಹೇಳ್ತಾರೆ ಗೊತ್ತಾ? ಆ ಮಾತನ್ನು ಹೇಳಿ ಮುಗಿಸುತ್ತೇನೆ. ಗಮನಿಸಿ, ಎಷ್ಟು ಚೆನ್ನಾಗಿರುತ್ತದೆ ಅಂದರೆ, ನಾವು ಯಾವಾಗ ನಿತ್ಯತ್ವದಲ್ಲಿ ನಮ್ಮ ಸಂಪತ್ತನ್ನು ಅಲ್ಲಿ ನಾವು ಶೇಖರಿಸುತ್ತೇವೋ, ದೇವರಿಗಾಗಿ ನಮ್ಮ ಸಮಯವನ್ನು, ನಮ್ಮ ಧನವನ್ನು, ನಮಗಿರುವಂತ ತಾಲಂತನ್ನು, ನಮಗಿರುವ ಸಮಸ್ತವನ್ನು ದೇವರಿಗಾಗಿ ಕೊಡುತ್ತಿದ್ದೇವೋ, ನಿತ್ಯತ್ವದಲ್ಲಿ ನಮಗೆ ಒಂದು ಟ್ರೆಷರ್ ಬಿಲ್ಡ್ ಆಗಿದೆ. ವಿ ಹ್ಯಾವ್ ಎ ಟ್ರೆಷರ್ ಇನ್ ಎಟರ್ನಿಟಿ ವೆನ್ ಯು ಗಿವ್ ಸಮಥಿಂಗ್ ಟು ದ ಲಾರ್ಡ್. ವೆನ್ ಯು ಗಿವ್ ಎ ಟೈತ್ ಟು ದ ಲಾರ್ಡ್ ಇನ್ ದ ನೇಮ್ ಆಫ್ ಜೀಸಸ್, ವೆನ್ ಯು ಗಿವ್ ಅನ್ ಆಫರಿಂಗ್ ಟು ದ ಲಾರ್ಡ್ ಇನ್ ದ ನೇಮ್ ಆಫ್ ಜೀಸಸ್, ವೆನ್ ಯು ಗಿವ್ ಸಮಥಿಂಗ್ ಟು ಗಾಡ್, ಇಟ್ ಮೇ ಬಿ ಯುವರ್ ಟೈಮ್, it may be your treasure, it may be your talent, it may be anything that you give to the Lord. You are laying up some treasures in the heaven. ಪರಲೋಕ ರಾಜ್ಯದಲ್ಲಿ ನಿನ್ನ ಸಂಪತ್ತನ್ನು ಶೇಖರಿಸುತ್ತಾ ಇದ್ದೀಯಾ?
ಆದರೆ ಈಗ ಗಮನಿಸಿರಿ, ಎವ್ರಿ ಡೇ ಒಂದೊಂದು ದಿನ ನಾವು ಕಳೆಯುತ್ತಾ ಇದ್ದರೆ ವಿ ಆರ್ ಸೋ ಕ್ಲೋಸ್ ಟು ದಿಸ್ ಟ್ರೆಷರ್. ನೀನು ಸಂಪಾದಿಸಿದಂತಹ, ನೀನು ಕೂಡಿಸಿಟ್ಟಂತಹ ಆಸ್ತಿಯನ್ನು ನೋಡುವುದಕ್ಕೆ ನೀನು ಒಂದೊಂದು ದಿನ ಮುಂದೆ ಹೋಗುತ್ತಿರುವುದರಿಂದಲೇ ಬೈಬಲ್ ಪ್ರಕಾರ ಡೆತ್ ಇಸ್ ಗೇನ್ ಎಂದು ಯಾಕೆ ಇದೆ ಗೊತ್ತಾ? ನೀನು ಸತ್ತು ಹೋದ ನಂತರ ನಿನ್ನ ಟ್ರೆಷರ್ ಅನ್ನು ನೋಡುತ್ತೀಯ. ನಂಬಿದವರು ಗಟ್ಟಿಯಾಗಿ ಸ್ತೋತ್ರ ಹೇಳಿ ಹಾಲೆಲೂಯ. ಇನ್ ದಟ್ ಕೇಸ್ ಡೆತ್ ಈಸ್ ಗೇನ್. ಆದರೆ ಲೋಕ ಸಂಬಂಧವಾದ ವ್ಯಕ್ತಿಗಳ ಪರಿಸ್ಥಿತಿ ಹೇಗೆ ಇರುತ್ತದೆ ಗೊತ್ತಾ? ಡೆತ್ ಈಸ್ ಲಾಸ್ ಎಂದು ಯಾಕೆ ಹೇಳುತ್ತಾರೆ ಗೊತ್ತಾ? ಮರಣ ಎನ್ನುವುದು ಒಂದು ದುರದೃಷ್ಟ ಎಂದು ಯಾಕೆ ಹೇಳುತ್ತಾರೆ ಗೊತ್ತಾ? ಅವರು ಈ ಭೂಮಿಯ ಮೇಲೆ ಸಂಪತ್ತನ್ನು ಕೂಡಿಸಿಟ್ಟುಕೊಂಡಿದ್ದಾರೆ. ಆದ್ದರಿಂದ ಮರಣವು ಅವರನ್ನು ಒಂದು ದಿನ ಅವುಗಳಿಂದ ದೂರ ಮಾಡುತ್ತದೆ. ಆದ್ದರಿಂದ ದೇ ಗೋನಾ ಮಿಸ್ ದೆಮ್. ಭೂಮಿಯ ಮೇಲೆ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳುವವನು ಮರಣ ಎಂದರೆ ಬಹಳ ಭಯಪಡುತ್ತಾನೆ. ಕಾರಣವೇನು ಗೊತ್ತಾ? ಅವೆಲ್ಲವನ್ನು ಕಳೆದುಕೊಳ್ಳುತ್ತೇನೆ ಎಂದು, ಅವೆಲ್ಲವನ್ನು ಬಿಟ್ಟು ಬಿಡುತ್ತಿದ್ದೇನೆ ಎಂದು, ಅವೆಲ್ಲವನ್ನು ಸಹ ಬಿಟ್ಟು ಹೋಗುತ್ತಿದ್ದೇನೆ ಎಂದು. ನನ್ನ 106 ಎಕರೆ ಭೂಮಿ, 100 ಕೆಜಿ ಬಂಗಾರ, ಕೋಟಿಗಟ್ಟಲೆ ಹಣ, ಭೂಮಿ, ಬಂಗಲೆ ಎಲ್ಲವೂ ಸಹ, ಅಯ್ಯೋ ಇಷ್ಟು ಸಂಪಾದಿಸಿದ ನಾನು ಒಂದು ದಿನ ಬಿಟ್ಟು ಹೋಗಬೇಕು ಎಂದು ಅಳುತ್ತಾ ಅಳುತ್ತಾ ಸತ್ತು ಹೋಗುತ್ತಾನೆ. ಆದ್ದರಿಂದಲೇ ಮರಣ ದುರಾದೃಷ್ಟ ಅನ್ನುತ್ತಾನೆ ಲೋಕ ಸಂಬಂಧವಾದ ವ್ಯಕ್ತಿ. ಆದರೆ ಕ್ರೈಸ್ತರು ಮರಣ ನನಗೆ ಲಾಭವೆನ್ನುತ್ತಾನೆ. ಕಾರಣ ಏನು ಗೊತ್ತಾ? ನಾವು ಕೂಡಿಸಿಟ್ಟಂತಹ ಪರಲೋಕದ ಸ್ವಾಸ್ಥ್ಯವನ್ನು ನೋಡುವುದಕ್ಕಾಗಿ ದೇವರ ಬಳಿಗೆ ಹೋಗುತ್ತಿದ್ದೇನೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಯೇಸುವಿನ ನಾಮವನ್ನು ಮಹಿಮೆಪಡಿಸಿರಿ. ಗಿವ್ ಆನರ್ ಟು ದ ಲಾರ್ಡ್ ಅಂಡ್ ಅವರ್ ಸೇವಿಯರ್. ಪರಲೋಕದಲ್ಲಿ ಆಸ್ತಿಯನ್ನು ಕೂಡಿಸಿಡುವವನಿಗೆ ಮರಣ ಎನ್ನುವುದು ಗೈನೇ. ಆದರೆ ಈ ಲೋಕದಲ್ಲಿ ಆಸ್ತಿ ಕೂಡಿಸಿಡುವವನಿಗೆ ಮರಣ ಎನ್ನುವುದು ಒಂದು ಬಿಗ್ ಲಾಸ್. ವಾಟ್ ಈಸ್ ಯುವರ್ ಪರ್ಸೆಪ್ಷನ್? ನಿನ್ನ ಆಲೋಚನೆ ವಿಧಾನ ಹೇಗೆ ಇದೆ? ಮಾರ್ಪಡಬೇಕು. ಇಂದು ದೇವರಿಗಾಗಿ ಬದುಕೋಣ, ನಿತ್ಯ ರಾಜ್ಯದ ಬಾಧ್ಯಸ್ಥರೆಂಬುದಾಗಿ ತಿಳಿದು ನಾವು ಬದುಕೋಣ. ಯೇಸು ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಅದರ ಮೂಲಕ ನಿತ್ಯತ್ವದಲ್ಲಿ ನಾವು ಆಸ್ತಿಯನ್ನು ಕೂಡಿಡೋಣ. ವಾಟ್ ಎವರ್ ಯು ಗಿವ್ ಟು ದ ಲಾರ್ಡ್, ದಟ್ ವಿಲ್ ಬಿ ಕೌಂಟೆಡ್ ಇನ್ ಇಟರ್ನಿಟಿ. ವಾಟ್ ಎವರ್ ಯು ಸ್ಪೆಂಡ್ ಇನ್ ಗಾಡ್ಸ್ ಪ್ರೆಸೆನ್ಸ್, ಇನ್ ಪ್ರೇಯರ್, ಇನ್ ರೀಡಿಂಗ್ ದ ವರ್ಡ್ ಆಫ್ ಗಾಡ್, in testifying about Jesus to somebody, spending your time in the traveling for the ministry of God, you are investing your time, talent and treasure in heaven and in eternity. And I am telling you as a man of God, when you die in this world, you are going to see the treasure that you laid up. ನೀನು ಯಾವುದನ್ನು ಸಿದ್ಧಪಡಿಸಿಕೊಂಡಿದ್ದೀಯೋ ಆ ಸಂಪತ್ತನ್ನು ನೋಡುವುದಕ್ಕಾಗಿ ಪರಲೋಕ ರಾಜ್ಯಕ್ಕೆ ಹೋಗುತ್ತೀಯ. ಆದ್ದರಿಂದಲೇ ಮರಣವು ನಮಗೆ ಲಾಭವೇ ಬಿಟ್ಟರೆ ಮರಣ ನಮಗೆ ಅಂತ್ಯ ಅಲ್ಲ. ಆದ್ದರಿಂದ ಕ್ರೈಸ್ತರು ಈ ಭೂಮಿಯಲ್ಲಿ ಜೀವಿಸುವಂತ ಕಾಲವೆಲ್ಲ ನಿತ್ಯ ರಾಜ್ಯದ ಪರ್ಸೆಪ್ಷನ್ ಅಲ್ಲಿ, ದಿ ಹೆವೆನ್ಲಿ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಲೋಕದಲ್ಲಿ ಬದುಕುವಾಗ ದೊಡ್ಡ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ನಾವು ನೋಡುತ್ತೇವೆ. ದೇವರ ಪ್ರೀತಿ ಎಷ್ಟು ದೊಡ್ಡದು. ಹೌದಯ್ಯ, ನಾನು ನಿತ್ಯತ್ವಕ್ಕಾಗಿ ಸಿದ್ಧವಾಗುತ್ತೇನೆ. ಗಾಡ್ ಹ್ಯಾಸ್ ಗಿವನ್ ಅಸ್ ದ ವಂಡರ್ಫುಲ್ ಪ್ರಾಮಿಸಸ್ ಇನ್ ದ ಬೈಬಲ್. ಇಟರ್ನಲ್ ಲೈಫ್, ನಿತ್ಯತ್ವದ ಕುರಿತಾದ ವಿವರಗಳು ಎಷ್ಟೋ ಬೈಬಲ್ನಲ್ಲಿದೆ. ಈ ದಿನದಲ್ಲಿ ನಾವು ಅನುಸರಿಸೋಣವಾ? ನಿತ್ಯತ್ವದ ದೃಷ್ಟಿಕೋನದಲ್ಲಿ ನಾವು ಬದುಕೋಣವಾ? ಐ ಆಮ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ಐ ಆಮ್ ಫಾರ್ ಹೆವೆನ್ ಆಫ್ ಗಾಡ್. ನಾನು ಆತನ ರಾಜ್ಯಕ್ಕಾಗಿ ಬದುಕುತ್ತೇನೆ, ಆತನಿಗಾಗಿ ಜೀವಿಸುತ್ತೇನೆ ಎಂದು ದೇವರಿಗಾಗಿ ನಾವು ಜೀವಿಸುವಾಗ ಶ್ರೇಷ್ಠ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಹೊಂದುತ್ತೇವೆ. ದೈವ ಸೇವಕರು ಜಾನ್ ವೆಸ್ಲಿ ಅವರು ಕೊಡುತ್ತಿರುವ ಸಂದೇಶಗಳು, ಮಾಡುತ್ತಿರುವಂತಹ ಪ್ರಾರ್ಥನೆಗಳು ನಿಮಗೆ ಆಶೀರ್ವಾದವಾಗಿರುವುದಾದರೆ, ಆಧಾರದೊಂದಿಗಿರುವ ದೇವರ ಸುವಾರ್ತೆ ಇನ್ನು ಪ್ರಪಂಚದ ದೇಶಗಳಿಗೆ ತಲುಪಬೇಕೆಂದು ನೀವು ಬಯಸುವುದಾದರೆ, ಈ ಸೇವೆಯ ಮುಖಾಂತರ ಮಾಡುತ್ತಿರುವಂತಹ ಸಾಮಾಜಿಕ ಕಾರ್ಯಕ್ರಮಗಳು, ನಿರ್ವಹಿಸುತ್ತಿರುವ ಚಿಲ್ಡ್ರನ್ ಹೋಮ್ ಅನ್ನು ಸಪೋರ್ಟ್ ಮಾಡಬೇಕೆಂದಿದ್ದರೆ 9000333377 ಸಂಖ್ಯೆಗೆ ಗೂಗಲ್ ಪೇ ಹಾಗೂ ಫೋನ್ ಪೇ ಮೂಲಕ ನಿಮ್ಮ ಉದಾರತ್ವದ ಕಾಣಿಕೆಗಳನ್ನು ನೀವು ಕಳುಹಿಸಬಹುದು. ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲ್ಪಟ್ಟಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಕಾಣಿಕೆಯನ್ನು ಕಳುಹಿಸಬಹುದು. ನೀವು ಕಳುಹಿಸುವಂತಹ ಪ್ರತಿಯೊಂದು ಕಾಣಿಕೆಗಳು ಕರ್ತನ ಸೇವೆಯಲ್ಲಿ ವಿನಿಯೋಗಿಸಲ್ಪಡುತ್ತದೆ. ದೇವರ ರಾಜ್ಯದ ವಿಸ್ತರಣೆಯಲ್ಲಿ ಪಾಲುಗಾರರಾಗಿರಿ.